ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಶುಭಾಶಯಗಳು. ನಾವು ಕಳೆದ ಎಪಿಸೋಡ್ನಲ್ಲಿ ನೋಡಿದ ಒಂದು ಕಾರ್ಯ ಸುಳ್ಳು ಬೋಧನೆ. ಈ ದಿನಗಳು, ನಾವು ಎದುರುಗೊಳ್ಳುತ್ತಿರುವ ಈ ಕಷ್ಟದ ದಿನಗಳು ಲೋಕಾದ್ಯಂತ ಕಂಡುಬರುತ್ತಿದೆ. ಇದಕ್ಕೆ ಮೂಲ ಕಾರಣವಾಗಿ ಅನೇಕ ಸುದ್ದಿಗಳನ್ನು, ಅನೇಕ ಕಾರಣಗಳನ್ನು ನಾವು ಹೇಳಿದರೂ ಸರಿಯಾಗಿ ತೀಕ್ಷ್ಣವಾದ ಬಹುಮುಖ್ಯವಾದ ಆತ್ಮಿಕ ಕಾರಣ ದೇವರ ಮಕ್ಕಳ ಮಧ್ಯೆ ಉಂಟಾಗುವ ಈ ಮೋಸಕರವಾದ ಕೃತ್ಯಗಳು. ದೇವರ ಸಭೆ ಹೇಗಿರುತ್ತದೆಯೋ, ದೇವ ಜನರು ಹೇಗಿರುತ್ತಾರೋ, ಸೇವಕರು ಹೇಗಿರುತ್ತಾರೋ, ಅವುಗಳ ಪರಿಣಾಮ ಒಂದು ದೇಶದಲ್ಲಿ ಹಾಗೆಯೇ ಬಿಂಬಿಸುವುದನ್ನು ನೋಡಬಹುದು. ಅದರ ಹಿನ್ನೆಲೆಯಲ್ಲಿ ದೇವರ ವಾಕ್ಯದಲ್ಲಿ ಅನೇಕ ಸತ್ಯ ಅಂತ ಹೇಳಲ್ಪಟ್ಟಿದೆ. ಸುಳ್ಳು ಬೋಧನೆಗಳು ಉದ್ಭವಿಸಲು ತೊಡಗುವಾಗ, ದೇವರ ವಾಕ್ಯವನ್ನು ನಮ್ಮ ಇಷ್ಟಾನುಸಾರ ಬದಲಿಸಿ ಮಾತಾಡುವಾಗ, ಮೋಸದ ಸಭೆಗಳು, ಸುಳ್ಳು ದರ್ಶನಗಳು, ಸುಳ್ಳು ಪ್ರವಾದನೆಗಳು, ಸುಳ್ಳು ಪ್ರವಾದಿಗಳು ಎದ್ದೇಳುವಾಗ, ಇದು ಯಾವುದೋ ಸಾಮಾನ್ಯ ದೃಶ್ಯವೆಂದುಕೊಂಡು ನಾವು ಆ ಸ್ಥಳದಿಂದ ಹಾದು ಮುಂದಕ್ಕೆ ಖಂಡಿತವಾಗಿ ಹೋಗಬಾರದು. ಒಂದು ಕಾರ್ಯದಲ್ಲಿ ಇಂತಹ ಮೋಸದ ಕ್ರಿಯೆಗಳು ಉಂಟಾದರೆ ಸ್ವಲ್ಪ ದಿನಗಳು ಕಳೆದು ಅದರ ಪರಿಣಾಮಗಳನ್ನು, ಫಲಗಳನ್ನು ಕೊಯ್ಯಬೇಕಾಗಿರುತ್ತದೆ. ಅದರಲ್ಲಿ ಇಂಥವರೆಂಬುದು ಇಲ್ಲದೆ ಇಡೀ ದೇಶವೇ ಪರಿಪೂರ್ಣವಾದ ದೈವ ಕೋಪಕ್ಕೆ ಅವರು ಒಳಗಾಗಬೇಕಾಗಿರುತ್ತದೆ. ಆದ್ರಿಂದ ನಾವು ಹೇಳ್ತೇವೆ, ಸುಳ್ಳು ಬೋಧನೆಗಳು ಖಂಡಿಸಲ್ಪಡಬೇಕಾದವುಗಳು, ನಿಲ್ಲಿಸಬೇಕಾದವುಗಳೆಂದು. ಆಗ ಈ ಸುಳ್ಳು ಬೋಧನೆಗಳ ಬಗ್ಗೆ ಅನೇಕ ಸಂದೇಶಗಳನ್ನು ನಾವು ನೋಡಿದೆವು. ಸುಳ್ಳು ಬೋಧನೆ ಎನ್ನುವಂಥದ್ದು ಇಂದು ನಿನ್ನೆಯಲ್ಲ. ಸಭೆಗಳು ಆರಂಭಗೊಂಡ ದಿನದಿಂದಲೇ ಆ ಸುಳ್ಳು, ಆ ಮೋಸದ ಸೇವೆಗಳು, ಆ ಸುಳ್ಳು ಪ್ರವಾದಿಗಳು, ಸುಳ್ಳು ಉಪದೇಶಿಗಳು ಇದ್ದಿದೆ. ಅದರ ಇಂದಿನ ಕಾಲದಲ್ಲೂ ಕೂಡ ಅನೇಕ ಕ್ರಿಯೆಗಳು, ಈ ಸುಳ್ಳು ಲೇಖನಿ ಎಂದು ಹೇಳಿ ಯೆರೆಮೀಯ ಗ್ರಂಥ 8ನೇ ಅಧ್ಯಾಯದಲ್ಲಿ ಓದಿದೆವಲ್ಲ, ಸುಳ್ಳು ಲೇಖನಿ, ಅಲ್ಲಿ ಧರ್ಮಶಾಸ್ತ್ರಿಗಳು ಬರೆದ ಸುಳ್ಳು ಲೇಖನಿ, ಅಲ್ಲಿ ಸುಳ್ಳು ಗ್ರಂಥಗಳು ಆ ಕಾಲದಲ್ಲಿ ಇದ್ದಿವೆ. ಸುಳ್ಳು ಉಪದೇಶಕರಿದ್ದರು, ಸುಳ್ಳು ಯಾಜಕರಿದ್ದರು, ಸುಳ್ಳು ಪ್ರವಾದಿಗಳು ಇದ್ದರು. ಅನೇಕ ಗ್ರಂಥಗಳು, ಅವರ ಕಾಲಗಳಲ್ಲಿ ಬರೆದಂತಹ ಬಹು ಗ್ರಂಥಗಳು, ಅವು ಧರ್ಮಶಾಸ್ತ್ರಿಗಳ ಕಲ್ಪನೆಗಳಿಂದ ಉಂಟಾದವುಗಳಾದ್ದರಿಂದ ಆ ಗ್ರಂಥಗಳನ್ನು ಸತ್ಯವೇದದಿಂದ ಅಗಲಿಸಿ ಇಟ್ಟಿದ್ದಾರೆ. ಅಪೋಕ್ರಿಪ ಎಂದು ಹೇಳುತ್ತಾರೆ. ಕೈಬಿಡಲ್ಪಟ್ಟ ಗ್ರಂಥಗಳು, ಕೈಬಿಡಲ್ಪಟ್ಟಂಥವುಗಳು, ನಮ್ಮ ನಂಬಿಕೆಯ ಕಟ್ಟಳೆಗಳಿಗೆ ವಿರುದ್ಧವಾದವುಗಳು ಅಥವಾ ನಂಬಲಾಗದಂತಹ ಕಲ್ಪನಾ ಕಥೆಗಳನ್ನೆಲ್ಲ ಅಲ್ಲಿ ಕೈಬಿಟ್ಟಿದ್ದಾರೆ. ನಾನು ನಿಮಗೆ ಕಳೆದ ಎಪಿಸೋಡ್ನಲ್ಲಿ ಭೇಟಿ ಮಾಡಿದಾಗ ಒಂದು ಸಂಗತಿಯನ್ನು ಹೇಳಿದೆನು. ಇವುಗಳ ಹಿನ್ನೆಲೆಯಲ್ಲಿ ಕೆಲವೊಂದು ಆತ್ಮಗಳಿವೆ ಎಂದು ಹೇಳಿದೆ. ಯಾವ ಮಾನವನ ನಡತೆಯಲ್ಲೂ ದೇವರಿಗೆ ವಿರುದ್ಧವಾದಂತಹ ದುಷ್ಟ ಕಾರ್ಯಗಳು ನಡೆಸುವಾಗಲ್ಲ, ಅದರ ಹಿಂಭಾಗದಲ್ಲಿ ಕೆಲವು ಆತ್ಮಗಳು ಅಲ್ಲಿ ಕಾರ್ಯ ಮಾಡುವುದನ್ನು ನಾವು ನೋಡಬಹುದು. ಈ ಕಲ್ಪನಾ ಕಥೆಗಳು ತಮ್ಮ ಹೃದಯದಲ್ಲಿ ಆತ್ಮಿಕ ಕಥೆಗಳಿಗೆ ಸಮಾನವಾಗಿ ಉಂಟು ಮಾಡಲ್ಪಡುವ ಕಲ್ಪನಾ ಕಥೆಗಳು, ಕಲ್ಪನಾ ಕಟ್ಟಳೆಗಳು, ಕಲ್ಪನೆಯ ನೇಮನಿಷ್ಠೆಗಳು, ಕಲ್ಪನೆಯ ಆಜ್ಞೆಗಳು, ಕಲ್ಪನೆಯ ಉದ್ದೇಶಗಳು. ಇದು ಇಂದು ನಿನ್ನೆಯಲ್ಲ. ಧರ್ಮಶಾಸ್ತ್ರಗಳು ಬರೆಯಲ್ಪಟ್ಟ ಕಾಲದಲ್ಲಿಯೇ ಒಂದು ಗುಂಪು ಜನರು ಅವರು ಕುಳಿತು ಅದನ್ನು ಬರೆದರು. ಅದನ್ನೇ ನಾವು ಯೆರೆಮೀಯನು 8:8 ನಾವು ನೋಡಿದೆವು, 8:9 ನೋಡಿದೆವು. ಧರ್ಮಶಾಸ್ತ್ರಿಗಳ ಸುಳ್ಳು ಲೇಖಣಿಯೆಂದು ಇಂತಹ ಅನೇಕ ಸುಳ್ಳು ಗ್ರಂಥಗಳಿವೆ. ಇಂದು ಕೂಡ ಅದು ಯಹೂದ್ಯರ ನೇಮನಿಷ್ಠೆಗಳ ಗ್ರಂಥವೆಂದು, ಯಹೂದ್ಯರ ನಿಬಂಧನೆಗಳೆಂದು ಅನೇಕ ಗ್ರಂಥಗಳು ಇರುವಂಥದ್ದಾಗಿದೆ. ಈ ಧರ್ಮಶಾಸ್ತ್ರದ ಗ್ರಂಥಗಳಲ್ಲೂ ನೀವು ನೋಡಿದರೆ ಯೆಹೋವನು ಹೇಳಿದಂಥ ಕಟ್ಟಳೆಗಳೆಂದು ಒಂದಿರುತ್ತದೆ. ಅದನ್ನು, ಈ ಕಟ್ಟಳೆಗಳನ್ನು ಹೇಗೆ ಪಾಲಿಸಬೇಕೆಂದು, ಈ ಸ್ಯಾಕ್ರಮೆಂಟ್ಸ್ ಎಂದು ಹೇಳುತ್ತೇವಲ್ಲ, ಅದಕ್ಕೆ ಒಂದು ದೀರ್ಘ ಸಂಕ್ಷೇಪ ಬರೆದಿರುತ್ತಾರೆ. ಅದನ್ನು ನಿಮಗೆ ಸ್ಪಷ್ಟವಾಗಿ ಬಿಡಿಸಿ ಹೇಳಬೇಕಾದರೆ, ಧರ್ಮಶಾಸ್ತ್ರದಲ್ಲಿ ದೇವರು ಕೊಟ್ಟಂತ ಆಜ್ಞೆ ಸಬ್ಬತ್ ದಿನವನ್ನು ಪರಿಶುದ್ಧ ದಿನವೆಂದು ಆಚರಿಸಬೇಕೆಂದು. ಇದನ್ನೇ ಯೆಹೋವನು ಹೇಳಿದ್ದು. ಆದರೆ ಇದಕ್ಕೆ ಸಾಕ್ರಮೆಂಟ್ಸ್ ಎಂದು ಇಟ್ಟುಕೊಂಡಿದ್ದಾರೆ. ಅಲ್ಲಿ ಯಹೂದ್ಯ ರಬ್ಬಿಗಳು ಕುಳಿತು ಈ ಸಬ್ಬತ್ ದಿನವನ್ನು ಹೇಗೆ ಆಚರಿಸಬೇಕು, ಅವರು ಬರೆದ ಮತ್ತೊಂದು ಗ್ರಂಥ. ಆ ಸಬ್ಬತ್ ದಿನದ ವಿಧಿಗಳೆಂದು ಅನೇಕ ಇವೆ. ಸಬ್ಬತ್ ದಿನದಲ್ಲಿ ಒಬ್ಬ ಮನುಷ್ಯನು ಪ್ರಯಾಣ ಬೆಳೆಸಲು ಅವಶ್ಯವಾದರೆ ಇಷ್ಟು ದೂರ ಮಾತ್ರವೇ, ಮಿನಿಮಮ್ ಇಷ್ಟು ದೂರ ಅವರು ಬಂದು ಪ್ರಯಾಣ ಮಾಡಬಹುದು ಎಂಬ ಒಂದು ವಿಧಿಯನ್ನು ಇವರೇ ಹೊರಪಡಿಸಿದರು. ನೀವು ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಓದುವಾಗಲೂ ಕೂಡ ಒಂದು ಸಬ್ಬತ್ ದಿನದ ಪ್ರಯಾಣದಷ್ಟು ಎಂದು ಒಂದು ವಾಕ್ಯವನ್ನು ಓದಿರುತ್ತೀರ. ಸಬ್ಬತ್ ದಿನದಲ್ಲಿ ಹೆಚ್ಚು ಕಡಿಮೆ 1.5 ಕಿಲೋಮೀಟರ್ ದೂರ ಮಾತ್ರ ನಡೆಯತಕ್ಕದ್ದು. ಒಬ್ಬನು ಸಬ್ಬತ್ ದಿನದಲ್ಲಿ ತಾನು ಮಲಗಿರುವ ಮಂಚವನ್ನು ಅವನು ಅದನ್ನು ಎಳೆದರೆ ಸಬ್ಬತ್ ದಿನವನ್ನು ಅಸಡ್ಡೆ ಮಾಡಿದವನಾಗುತ್ತಾನೆ. ಅಲ್ಲಿ ಹೇಳ್ತಾರೆ, ಮಂಚವನ್ನು ಎಳೆದು ಹಾಕಿದರೆ ಹೊಲದಲ್ಲಿ ನೇಗಿಲಿಡಿದು ಉಳುವವನಿಗೆ ಸಮ, ಅವನು ಅಸಡ್ಡೆ ಮಾಡಿದ್ದಾನೆಂದು. ಈ ರೀತಿ ದೇವರು ಕೊಟ್ಟ ಒಂದು ಆಜ್ಞೆಯನ್ನಿಟ್ಟುಕೊಂಡು ಸಣ್ಣ ಆಜ್ಞೆಗಳು, ಉಪ ಆಜ್ಞೆಗಳೆಂದು ಇವರೇ ಕೆಲವು ಆಜ್ಞೆಗಳನ್ನು ಇಟ್ಟುಕೊಂಡಿರುತ್ತಾರೆ. ಇಂತಹ ಅನೇಕ ಪುಸ್ತಕಗಳೇ ಯಹೂದ್ಯ ನೇಮನಿಷ್ಠೆಗಳು ಎಂದು ಇವೆ. ಯಹೂದ್ಯರು ಸಾಂಪ್ರದಾಯಿಕವಾಗಿ ಪಾಲಿಸುವ ಇಂದಿನ ಬಹು ಸಂಗತಿಗಳು
ಸತ್ಯವೇದದಲ್ಲಿ ಮೋಶೆಯ ಮೂಲಕ ಕೊಡಲ್ಪಟ್ಟಂತಹ ಸಂಗತಿಗಳಲ್ಲಿಲ್ಲ. ಇದಕ್ಕೆಂದೇ ಬೇರ್ಪಟ್ಟ ಗ್ರಂಥ ಇದೆ. ಅಂದು ಇದನ್ನು ಯಹೂದ್ಯರೇ ಬರೆದು ಇಸ್ರಾಯೇಲರು ಬರೆದು ಅದನ್ನು ಅಲ್ಲಿ ಅವರು ಕೈಗೊಳ್ಳುವವರಾಗಿದ್ದಾರೆ. ಇದರೊಂದಿಗೆ ದೇವರ ವಾಕ್ಯದಲ್ಲಿ ತಿಳಿಸಲ್ಪಟ್ಟಂತಹ ಕೆಲವು ಸಂಗತಿಗಳನ್ನು ಕಾರ್ಯಗಳೊಂದಿಗೆ ಅನೇಕ ಧರ್ಮಶಾಸ್ತ್ರಿಗಳು ಬರೆಯಲು ಆರಂಭಿಸುವಾಗ ಅವರು ತಮ್ಮ ಕಲ್ಪನೆಯಲ್ಲಿ ಉಂಟಾದ ಸಂಗತಿಗಳನ್ನು ಬರೆದರು. ಇದು ಈ ದೇಶದಲ್ಲಿ ಮಾತ್ರವಲ್ಲ, ಅನೇಕ ದೇಶಗಳಲ್ಲೂ ಪುರಾಣಗಳೆಂದು, ಇತಿಹಾಸಗಳೆಂದು, ದೇವರು ಅಥವಾ ಸೃಷ್ಟಿಕರ್ತನೆಂಬ ನಂಬಿಕೆಗೆ ಅನೇಕ ರೂಪಗಳನ್ನು ಕೊಟ್ಟು ಕಲ್ಪನಾ ಕಥೆಗಳನ್ನು ಸೃಷ್ಟಿಸಿದರು. ಯಾರು ಉಂಟು ಮಾಡಿದರು? ಇದಕ್ಕೆ ಉಂಟಾದ ಇನ್ಸ್ಪಿರೇಷನ್ ಎಲ್ಲಿಂದ ಬರುತ್ತದೆಂದು ಪ್ರಶ್ನಿಸಿದರೆ ಅದರಲ್ಲಿ ಒಂದು ಆಶ್ಚರ್ಯಕರವಾದ ಸಂಗತಿ ಇದೆ. ಪಾತಾಳದಿಂದ ಹತ್ತಿ ಬರುವ ಆತ್ಮಗಳೆಂದು ಒಂದು ಸಂದೇಶ ನೀವು ಕೇಳಿರುತ್ತೀರಾ? ಮೊಟ್ಟ ಮೊದಲಾಗಿ ತಳ್ಳಲ್ಪಟ್ಟ ದೇವದೂತರುಗಳೆಂದು ಹೇಳುವ ತಳ್ಳಲ್ಪಟ್ಟಂತ ಆತ್ಮಗಳು. ಆ ಆತ್ಮಗಳನ್ನು ದೇವರೆಂದು ಪೂಜಿಸಲು ತೊಡಗಿದವರು ಈ ಕಾನಾನ್ಯರು. ಅದಕ್ಕಾಗಿಯೇ ಈ ದೇವರುಗಳಿಗೆ ಹೆಸರು ಕಾನಾನ್ಯರ ದೇವರೆಂದು ಹೇಳುತ್ತೇವೆ. ಲೋಕದ ಬೇರೆ ಮೂಲೆಯಲ್ಲೂ ಇಲ್ಲ. ಮೊಟ್ಟ ಮೊದಲಾಗಿ ದೇವರಿಗೆ ಬದಲಾಗಿ ಬೇರೊಂದು ಶಕ್ತಿಯನ್ನು ದೇವರು ಎಂದು ಪೂಜಿಸಲು ತೊಡಗಿದವರು ಈ ಕಾನಾನ್ಯರು. ಕಾನಾನ್ಯರೇ ಮೊಟ್ಟ ಮೊದಲು ಲೋಕಕ್ಕೆ ಅದನ್ನು ಪ್ರಕಟಿಸುತ್ತಾರೆ. ಆಗ ಅನೇಕ ಪಾತಾಳದ ಆತ್ಮಗಳು. ಈ ಆತ್ಮಗಳೆಲ್ಲ ಯಾರೆಂದು ಕೇಳಿದರೆ ಅನೇಕರು ನೆನೆಸುತ್ತಾರೆ, ಸತ್ತು ಹೋದ ಮನುಷ್ಯನ ದೇಹದಿಂದ ಹೊರಬಂದಂತಹ ಆತ್ಮಗಳು ಸಂಚರಿಸುವುದಾಗಿ ಹೇಳುತ್ತಾರೆ. ಅವಲ್ಲ, ನಾನು ಹೇಳುವಂಥದ್ದು, ಒಂದು ಕಾಲದಲ್ಲಿ ದೇವರ ರಾಜ್ಯದಲ್ಲಿ ದೇವದೂತರುಗಳಾಗಿ ಇದ್ದು ಪಿಶಾಚನೆಂದು ಹೇಳುವ ಲೂಸಿಫರನು ದೇವರಿಗೆ ವಿರುದ್ಧವಾಗಿ ಅಲ್ಲಿ ಒಂದು ದೊಡ್ಡ ಗಲಭೆ ಮಾಡಿದಾಗ, ಸತ್ಯವೇದದಲ್ಲಿ ಇದರ ಕುರಿತು ಅನೇಕವಾಗಿ ಹೇಳಲ್ಪಟ್ಟಿದೆ. ಯೆಶಾಯ 14ನೇ ಅಧ್ಯಾಯ, ಯೆಹೆಜ್ಕೇಲ 28ನೇ ಅಧ್ಯಾಯ, ಇಂತಹ ಅನೇಕ ಕಡೆಗಳಲ್ಲಿ, ಯೂದನ ಪುಸ್ತಕಗಳಂತಹ ಅನೇಕ ಸ್ಥಳಗಳಲ್ಲಿ ಪೇತ್ರನು ಕೂಡ ತಿಳಿಸಿದ್ದಾನೆ. ಅಲ್ಲಿ ಪಾತಾಳದಲ್ಲಿ ಅಲ್ಲಿ ಬಂದು ಕೆಳಗೆ ಬಿದ್ದ ದೂತರನ್ನು ಬೇಡಿಗಳಿಂದ ಬಂಧಿಸಿರುವಂಥದ್ದಾಗಿ, ಲೂಸಿಫರನು ಮನಸ್ಸಿನಲ್ಲಿ ತನ್ನನ್ನು ಹೆಚ್ಚಿಸಿಕೊಂಡವನಾಗಿ ಉನ್ನತೋನ್ನತನಿಗೆ ಸಮಾನನಾಗುವೆ, ಅವರ ಸಿಂಹಾಸನಕ್ಕೆ ವಿರುದ್ಧವಾಗಿ ನನ್ನ ಸಿಂಹಾಸನವನ್ನು ಸ್ಥಾಪಿಸುವೆನು ಎಂದು ಹೊರಟನು. ಆ ರೀತಿ ಅವನು ದೇವರಿಗೆ ವಿರುದ್ಧವಾಗಿ ಹೊರಟಾಗ ಅವನನ್ನು ಹಿಂಬಾಲಿಸಿದಂತಹ ಒಂದು ಗುಂಪು ದೂತರು, ದೇವದೂತರಲ್ಲಿ ಒಂದು ಗುಂಪು, ಹೌದಪ್ಪ ನೀನು ಹೇಳುವುದು ಸರಿ ಅಂತ ಹೇಳಿ ಸೈತಾನನ ಮಾತನ್ನು ಕೇಳಿ ವಂಚಿಸಲ್ಪಟ್ಟು ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ಅಲ್ಲಿ ಗಲಭೆ ಮಾಡಿದಂಥವರು. ಆಕಾಶದಲ್ಲಿ ಒಂದು ದೊಡ್ಡ ಯುದ್ಧ ನಡೆದು ದೇವರು ಆ ಸೈನ್ಯವನ್ನು ಕೆಳಗೆ ದೊಬ್ಬಿದನು. ಅವು ಪಾತಾಳದ ಆತ್ಮಗಳೆಂದು ಹೇಳಿ ಬಂಧಿಸಲ್ಪಟ್ಟಿವೆ. ಈ ಆತ್ಮಗಳ ನಿಯಮ, ಲಿಪಿ ಇಲ್ಲದ ನಿಯಮವು ಅದೇನೆಂದರೆ, ಈ ಆತ್ಮಗಳನ್ನು ಮನುಷ್ಯರು ಪೂಜಿಸಿದರೆ ಆ ಆತ್ಮಗಳು ಹಕ್ಕನ್ನು ಹೊಂದಿ ಮನುಷ್ಯರ ಮಧ್ಯೆ ವಾಸ ಮಾಡಲು ಬರಬಹುದು. ಇದಕ್ಕಾದ ಕಾಲವನ್ನು ಸಮಯವನ್ನು ಅವು ಕಾಯುತ್ತಿದ್ದಾಗ ಕಾನಾನ್ ಎಂಬ ಒಂದು ಗುಂಪು ಮಾತ್ರ ತನ್ನ ತಂದೆಯಿಂದ ಶಪಿಸಲ್ಪಟ್ಟಂತ ಒಂದು ಸಂತತಿ. ಈ ಶಾಪ ಹೊಂದಿದ ಒಂದು ಸಂತತಿ ಇದ್ದರಿಂದ ತಾವು ಲೋಕಕ್ಕೆ ತಮ್ಮನ್ನು ಪ್ರಕಟಪಡಿಸಿಕೊಳ್ಳುವುದಕ್ಕೆ ಇವರನ್ನು ಒಂದು ಮಾರ್ಗವಾಗಿ ಮಾಡಿಕೊಳ್ಳುವ ಅಂದುಕೊಂಡು ಈ ದುಷ್ಟ ಆತ್ಮಗಳು ಕಾನಾನ್ ಸಂತತಿಯನ್ನು ಆರಿಸಿಕೊಂಡು ಅವರಿಗೆ ತಮ್ಮನ್ನು ಪ್ರಕಟಿಸಿ ತಮ್ಮನ್ನು ಬಂದು ದೇವತೆಗಳಾಗಿ, ದೇವರುಗಳಾಗಿ ತೋರಿಸಿ ಅವರ ಪೂಜೆಯನ್ನು ಹೊಂದಲು ಆರಂಭಿಸಿದವು. ಕಾನಾನ್ಯರು ಪೂಜಿಸುತ್ತಾ ಮನುಷ್ಯರ ಪೂಜೆಗಳು ಇಂತಹ ದೊಬ್ಬಲ್ಪಟ್ಟ ಆತ್ಮಗಳಿಗೆ ಸಿಕ್ಕಿದಾಗ ತಕ್ಷಣ ಅವು ಬಹುಬಲ ಹೊಂದಿ ಬಲಿಷ್ಠವಾಗಿ ಈ ಮನುಷ್ಯರ ಮೇಲೆ ಆಡಳಿತ ಮಾಡುವ ಮಟ್ಟಿಗೆ ತಮ್ಮ ಬಲವನ್ನು ಅವು ರೂಪಿಸಿಕೊಂಡವು. ಅಲ್ಲಿ ಅವರ ಮಧ್ಯೆ ತಮ್ಮನ್ನು ದೇವರುಗಳೆಂದು ತೋರಿಸಿಕೊಂಡವು. ಇವೆಲ್ಲವನ್ನು ನಾನು ಮೊದಲೇ ಕಾನಾನಿನ ಆತ್ಮಗಳು ಎಂಬ ಶೀರ್ಷಿಕೆಯಲ್ಲಿ ಒಂದು ಸಂದೇಶದಲ್ಲಿ ನಾನು ವಿವರವಾಗಿ ಮಾತಾಡಿದ್ದೇನೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅದು ಇರುವುದು, ಅದನ್ನು ನೀವು ಹೋಗಿ ನೋಡಿರಿ. ಅದಕ್ಕೂ ಮುನ್ನ ಈ ರೀತಿ ಈ ಆತ್ಮಗಳು ತಮ್ಮನ್ನು ಪ್ರಕಟಿಸುವಾಗ ಇವುಗಳಲ್ಲಿ ಪ್ರತ್ಯೇಕವಾದ ಕೆಲವು ಆತ್ಮಗಳು, ಒಂದೊಂದು ಆತ್ಮಕ್ಕೂ ಒಂದೊಂದು ಗುಣಗಳು ಇರುವಂಥದ್ದಾಗಿರುತ್ತದೆ. ಕೆಲವು ಆತ್ಮಗಳು ಶಾರೀರಿಕ ಅಭಿಲಾಷೆಗಳನ್ನು ಮಾತ್ರ ಪ್ರೇರೇಪಿಸುವ ಆತ್ಮಗಳು, ಇಚ್ಛೆಯುಳ್ಳ ಅಭಿಲಾಷೆಗಳು. ಕೆಲವು ಆತ್ಮಗಳು ರಕ್ತದ ಅಮಲಿನವು. ಅವು ಮನುಷ್ಯರಿಗೆ ಹೇಗೆ ಕೊಲೆ ಮಾಡಬೇಕು, ಹೇಗೆ ಗಲಭೆ ಮಾಡಬೇಕು, ಹೇಗೆ ವಿಧಿಯರಾಗದೆ ನಡೆಯಬೇಕು, ಹೇಗೆ ರೆಬೆಲಿಯನ್ ಆಗಿರಬೇಕು, ಇವೆಲ್ಲವನ್ನು ಕಲಿಸಿಕೊಡುತ್ತವೆ. ಮತ್ತೊಂದು ಆತ್ಮ ಇಂತಹ ಅಶುದ್ಧಗಳನ್ನುಂಟು ಮಾಡುವ ಆತ್ಮ. ಈ ರೀತಿ ಬಹು ವಿಂಗಡವಾಗಿ ವಿಧ ವಿಧವಾದ ಆತ್ಮಗಳಿವೆ. ಇವುಗಳಲ್ಲಿ ಮುಖ್ಯವಾದ ಕೆಲವು ಆತ್ಮಗಳು ಏನು ಮಾಡುತ್ತದೆಂದರೆ, ತಾವು ಯಾರು ಎಂಬುದನ್ನು ತೋರಿಸಲು ಮನುಷ್ಯರಿಗೆ ಕಲ್ಪನೆಯ ಮತಗಳನ್ನು, ಕಲ್ಪನೆಯ ಮತಾಸಕ್ತಿಗಳನ್ನು, ಮತಾವಲಂಬನೆಗಳನ್ನು ಕಲಿಸುವ ಆತ್ಮಗಳು. ಈ ಆತ್ಮಗಳು ಏನು ಮಾಡುತ್ತವೆಂದರೆ, ಕೆಲವು ಋಷಿಗಳಂತಹ ಕೆಲವು ವ್ಯಕ್ತಿಗಳನ್ನು ವಶಪಡಿಸಿ ಅವರನ್ನು ಬರೆಯಿಸಿ ಅಥವಾ ಇಂತಹ ಕೆಲವು ಕಥೆಗಳನ್ನು ನುಡಿಸಿ ಪುರಾಣಗಳನ್ನು, ಇತಿಹಾಸಗಳನ್ನು ಸೃಷ್ಟಿಸುತ್ತವೆ. ಲೋಕದಲ್ಲಿ ಬಹು ಸಾಂಪ್ರದಾಯಿಕವಾದ ದೇಶಗಳಲ್ಲಿ ಇಂತಹ ಘಟನೆಗಳು ಸಂಭವಿಸಿವೆ. ದೊಬ್ಬಲ್ಪಟ್ಟಂತ ಆತ್ಮಗಳು ಬಹು ಕಲ್ಪನಾ ಕಥೆಗಳನ್ನು ಇವರ ಹೃದಯದೊಳಗೆ ನುಗ್ಗಿ ಕೆಲವು ಕಾರ್ಯಗಳನ್ನು ಮಾಡಿ
ಕೆಲವು ದೃಶ್ಯಗಳನ್ನು ತೋರಿಸಿ ಅವರು ಅದನ್ನು ನಂಬುವಂತೆ ಮಾಡಿ ಇವು ದೇವತೆಗಳೆಂದು ಹೇಳುವ ಒಂದು ಸಂಗತಿಯನ್ನು ಅವರಿಗೆ ಕಲಿಸಿಕೊಟ್ಟವು. ಈ ಆತ್ಮಗಳ ಹೆಸರು ಅವರ ಈ ಕಾನಾನ್ಯರ ಗ್ರಂಥಗಳಲ್ಲಿ ಇರುವಂತದಾಗಿದೆ. ಈ ಆತ್ಮಗಳ ಹೆಸರು, ಈ ಆತ್ಮಗಳೇ ಆಗಾಗ ಅವರಿಗೆ ದರ್ಶನ ಕೊಟ್ಟು ಯಾವ ಯಾವ ವಿಧವಾದ ಆತ್ಮಗಳನ್ನು ಯಾವುದಕ್ಕೆ ಪೂಜಿಸಬೇಕು, ಹೇಗೆ ಪೂಜಿಸಬೇಕು, ನರಹತ್ಯೆ ಯಾವುದಕ್ಕೆ ಕೊಡಬೇಕು, ಅವರ ಪೂಜೆಗಳ ವಿಧಾನಗಳು ಹೇಗಿರಬೇಕು, ಅವುಗಳ ಹಿಂದಿನ ಕಥೆಗಳೇನು ಎಂಬುದನ್ನೆಲ್ಲ ಇವೇ ಕಲಿಸುತ್ತದೆಯಂತೆ ಈ ಆತ್ಮಗಳು. ನಾನು ಹೇಳ್ತೀನಿ ನೋಡ್ರಿ, ಫಾಲ್ಸ್ ಟೀಚಿಂಗ್ ಎಂದು ಹೇಳುವ ಸುಳ್ಳು ಬೋಧನೆಗಳನ್ನು, ಕಳಬೆರಕೆ ಬೋಧನೆಗಳನ್ನು ಕಲ್ಪನೆಯಾಗಿ ನಮ್ಮ ಮನಸ್ಸಿನಲ್ಲಿ ಉದ್ಭವಿಸುವಂತೆ ಮಾಡುವ ಒಂದು ಬಿದ್ದು ಹೋದಂತಹ ಕಾನಾನ್ಯರ ಆತ್ಮಕ್ಕೆ ಹೆಸರು ಮೆರ್ವೋರಿಯನ್ ಎಂಬುದು. MERVORIYAN, ಮೆರ್ವೋರಿಯನ್ ಎಂಬುದು. ಈ ಆತ್ಮದ ಕೆಲಸ ಏನೆಂದು ಕೇಳಿದರೆ, ದೇವರ ಮಾತನ್ನು, ಕರ್ತನು ನುಡಿದುಕೊಟ್ಟ ಮಾತನ್ನು ಮನುಷ್ಯರಿಗೆ ಸಾಧಕವಾಗುವಂತೆ ಸುಳ್ಳು ಮಾತನ್ನು, ಮಿಶ್ರ ಮಾತನ್ನು ಉಂಟುಮಾಡಿ ಮನುಷ್ಯರ ಹೃದಯದಲ್ಲಿ ಗೊಂದಲವನ್ನುಂಟು ಮಾಡಿ ಬೇಡದಿರುವ ಆಯುಕ್ತ ನಿಯಮಗಳನ್ನು ಅದರೊಂದಿಗೆ ಜೋಡಿಸುವಂತೆ ಮಾಡುವುದು. ಒಂದು ನಿಜದೊಂದಿಗೆ ಸುಳ್ಳನ್ನು ಜೋಡಿಸುವುದು, ಕೆಲವು ಸಂಪ್ರದಾಯವನ್ನು ಜೋಡಿಸುವುದು ಮೆರ್ವೋರಿಯನ್ ಎಂಬ ಆ ಆತ್ಮ. ಇದಕ್ಕೆ ಸಹಾಯ ಮಾಡುವ ಮತ್ತೊಂದು ಆತ್ಮ ಇರುತ್ತದೆ. ಅದಕ್ಕೆ ಹೆಸರು ಬೇರಿಶಾನ್ ಎಂಬುದು. BERISHAAAAN ಅನ್ನುವುದು ಬೇರಿಶಾನ್. ಈ ಬೇರಿಶಾನ್ ಎಂಬ ಈ ದೊಬ್ಬಲ್ಪಟ್ಟಂತ ಕಾನಾನಿನ ಆತ್ಮಗಳ ಒಂದು ವಿವರ ಕಾನಾನ್ಯರ ಪುರಾಣಗಳಲ್ಲೂ ಇತಿಹಾಸಗಳಲ್ಲೂ ಇದೆ. ಇವು ಏನು ಮಾಡುತ್ತದೆಂದರೆ, ಅಲ್ಲಿ ಈ ಆತ್ಮಗಳಿಗಾಗಿ ಕಾಯ್ದುಕೊಂಡಿರುವ ಶಾಸ್ತ್ರಿಗಳೊಂದಿಗೆ ತಮ್ಮನ್ನು ಪ್ರಕಟಿಸಿ ತೋರಿಸಿ ಅವರಿಗೆ ಉಪದೇಶ ಮಾಡಿ, ಇವೇ ನಿಯಮ, ಇವೇ ಆಜ್ಞೆಗಳು, ದೇವರು ಇದನ್ನೇ ಎದುರು ನೋಡುತ್ತಾನೆಂದು ಹೊಸ ಆಜ್ಞೆಗಳನ್ನು, ನಿಯಮಗಳನ್ನು ಉಂಟು ಮಾಡುತ್ತವೆ. ಇವೇ ಪೂಜಾ ವಿಧಾನವನ್ನು ರೂಪಿಸುತ್ತವೆ. ಮಕ್ಕಳನ್ನು ಹೇಗೆ ಅಗ್ನಿಗೆ ಆಹುತಿ ಮಾಡಬೇಕು, ಅದರ ಪುರಸ್ಕಾರವೇನು, ಹೇಗೆ ನೀರು ಪ್ರೋಕ್ಷಿಸಬೇಕು, ಯಜ್ಞಪೀಠ ಹೇಗೆ ಕಟ್ಟಬೇಕು, ಹೇಗೆ ಅವರ ಕತ್ತನ್ನು ಕೊಯ್ಯಬೇಕು, ಎಲ್ಲವನ್ನೂ ಇದೇ ಹೇಳಿಕೊಡುವುದು. ಸುಳ್ಳು ಬೋಧನೆಯನ್ನು. ಆಮೇಲೆ ಸೆರ್ಡಿಲಿಯೋನ್ ಎಂಬ ಮತ್ತೊಂದು ಆತ್ಮ ಇದೆ. ಈ ಆತ್ಮಗಳೆಲ್ಲ ಇದೆ. ಅಲ್ಲಿ ಅವರ ಸಾಂಪ್ರದಾಯಿಕ ಪುಸ್ತಕಗಳಲ್ಲಿ, ಇತಿಹಾಸದ, ಪುರಾಣದ, ಕಾನಾನ್ಯರ ಗ್ರಂಥಗಳಲ್ಲಿ ಈ ಆತ್ಮಗಳ ಹೆಸರುಗಳನ್ನು ನಿಮ್ಮಿಂದ ನೋಡಲು ಸಾಧ್ಯ. ಇವುಗಳೇ ದರ್ಶನಗಳಲ್ಲಿ ತಮ್ಮನ್ನು ಪ್ರಕಟಿಸಿಕೊಂಡು ಇವರೊಂದಿಗೆ ಮಾತನಾಡುತ್ತವೆ. ಮೂರನೆಯ ಆತ್ಮದ ಹೆಸರು ಸೆರ್ಟಿಲಿಯನ್ ಎಂಬುದು. SERTILLION ಎಂಬುದು ಸೆರ್ಟಿಲಿಯನ್. ಈ ಮೂರು ಆತ್ಮಗಳ ಕೆಲಸವೇನೆಂದರೆ, ಮಂತ್ರಗಳನ್ನು ಉಪದೇಶ ಮಾಡಿ ಹೇಳುವಂಥದ್ದು, ಮಂತ್ರ ಶ್ಲೋಕಗಳನ್ನು ಅವರಿಗೆ ಕೊಡುವಂಥದ್ದು. ಕೊಟ್ಟು ಇಂತಿಂಥ ಮಂತ್ರಗಳನ್ನು ಹೇಳಿದರೆ ಇಂತಿಂಥ ಆತ್ಮಗಳು ಈ ಮಂತ್ರಗಳಿಗೆ ವಶವಾಗುತ್ತದೆ ಎಂದು ಹೇಳಿ ಮಂತ್ರದ ಕೆಲವೊಂದು ಸೂತ್ರಗಳನ್ನು, ಫಾರ್ಮುಲಾಗಳನ್ನು ಕೊಡುವಂಥದ್ದು. ಆಗ ಮಂತ್ರ ಶ್ಲೋಕಗಳನ್ನು ಕೊಡುವಂಥದ್ದು, ಅವುಗಳನ್ನು ಪೂಜಿಸಬೇಕಾದ ವಿಧಾನಗಳನ್ನು ಹೇಳಿಕೊಡುವಂಥದ್ದು. ಇದನ್ನು ಯಾಕೆ ನಾವು ಮಾಡಬೇಕು ಎಂಬುದನ್ನು ಅವರಿಗೆ ತಿಳಿಸುವುದು. ಇವುಗಳೆಲ್ಲವನ್ನೂ ಅವರಿಗೆ ಪ್ರಕಟಿಸಿ ತಿಳಿಸಿದ ತಕ್ಷಣ ಪ್ರತಿ ಮತಾವಲಂಬನೆಯ ಹಿನ್ನೆಲೆಯಲ್ಲೂ ದೇವರಿಗೆ ವಿರುದ್ಧವಾದ ಅಥವಾ ದೇವರಿಲ್ಲದ ಬೇರೆ ಬೇರೆ ವಿಧವಾದ ಅನೇಕ ವಿಧ ಮತಾವಲಂಬನೆಯ ನಂಬಿಕೆಗಳಲ್ಲಿ ಒಂದೊಂದು ದೇಶದಲ್ಲೂ, ಎಲ್ಲಾ ದೇಶದಲ್ಲೂ ಇದೆ. ಇಂಡಿಯಾದಲ್ಲಿದೆ, ನೇಪಾಳದಲ್ಲಿದೆ, ಚೈನಾದಲ್ಲಿದೆ. ಅವರ ಇತಿಹಾಸ ಪುರಾಣಗಳೆಂಬ ಸಾಂಪ್ರದಾಯಿಕ ಗ್ರಂಥಗಳು. ಅದರಲ್ಲಿ ನೋಡಿದ್ರೆ ದೇವರ ಬಗ್ಗೆ ಯಾವ ಮಾತು ಇರೋದಿಲ್ಲ. ಅದರಲ್ಲಿ ಒಬ್ಬೊಬ್ಬರಿಗೂ ಮನುಷ್ಯರ ಸಂಪ್ರದಾಯಗಳು, ಅವರು ಪೂಜಿಸಬೇಕಾದ ಪುನಸ್ಕಾರಗಳ ಬಗ್ಗೆ ತಿಳಿಸಲ್ಪಟ್ಟಿರುತ್ತದೆ. ಆಫ್ರಿಕಾ ದೇಶದಲ್ಲಿ ಹೆಚ್ಚಾಗಿದೆ. ಮಾಯಾ ಎಂದು ಹೇಳುವ ಪುರಾತನ ಅಮೆರಿಕ ಪ್ರಜೆಗಳ ನಡುವೆ ಅನೇಕ ಮಾತುಗಳು, ಅನೇಕ ಇತಿಹಾಸಗಳು, ಅದರಲ್ಲಿ ಪುರಾಣಗಳಿರುವಂಥದ್ದಾಗಿದೆ. ಇವುಗಳನ್ನೆಲ್ಲ ಯಾರು ಕೊಡುವಂಥದ್ದು, ಯಾರು ಬರೆಯುವಂಥದ್ದು, ಯಾರ ಕಲ್ಪನೆಯಲ್ಲಿ ಉಂಟಾಗುತ್ತದೆ, ಯಾರು ಕೊಡುತ್ತಾರೆಂದರೆ ಈ ಆತ್ಮಗಳೇ. ಪ್ರತಿಯೊಂದು ಜನರ ನಡುವೆಯೂ ದೇವರಿಗೆ ವಿರುದ್ಧವಾಗಿ ದೇವರೆಂಬ ಮತ್ತೊಂದು ಬಿಂಬವನ್ನು ತೋರಿಸಿ ಅದನ್ನು ನಮಸ್ಕರಿಸಲು, ಆರಾಧಿಸಲು, ಹಿಂಬಾಲಿಸಬೇಕಾದ ಸಂಸ್ಕಾರವನ್ನು ಗ್ರಂಥಗಳನ್ನಾಗಿಯೂ ಅಥವಾ ಅವರಿಗೆ ನಿಯಮಗಳಾಗಿಯೂ ಬರೆದುಕೊಡುವಂತಹ ಆತ್ಮಗಳು. ಈ ಆತ್ಮಗಳು, ಅದರಲ್ಲಿ ಇನ್ನೊಂದು ಆತ್ಮವಿದೆ. ಆ ಆತ್ಮಕ್ಕೆ ಹೆಸರು ಪೆನುಮವೇಲ್ ಎಂಬುದು ಹೆಸರು. PENUMUEL, ಇದರ ಹೆಸರು ಪೆನಮುವೇಲ್ ಎಂಬುದು. ಈ ಆತ್ಮ ಏನ್ ಮಾಡುತ್ತಂದ್ರೆ, ರೈಟಿಂಗ್ಸ್, ಬರವಣಿಗೆ, ಎರೆಮಿಯ 8ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಚನಗಳಲ್ಲಿ ಅಲ್ಲಿ ಅವರ ಆ ಧರ್ಮಶಾಸ್ತ್ರಿಗಳ ಸುಳ್ಳು ಲೇಖಣಿಗಳು ಎಂದು, ಇದು ಪೂರ್ಣವಾಗಿ ರೈಟಿಂಗ್ಸ್. ಅವರನ್ನು ಸುಳ್ಳು ಮಾತುಗಳನ್ನು ಬರೆಯಿಸುವಂಥದ್ದು, ಸುಳ್ಳು ಬೋಧನೆಗಳನ್ನು ಬರೆಯಿಸುವಂಥದ್ದು, ಪುರಾಣಕ್ಕೂ ಇತಿಹಾಸಕ್ಕೂ ಕೆತ್ತನೆಯ ಸಾಲು ಕೊಟ್ಟು ನಿಯಮಗಳನ್ನು ಬರೆಯಿಸುವಂಥದ್ದು. ಇವುಗಳನ್ನೆಲ್ಲ ಒಳಗೆ ತಂದು, ಇದೇ ನಿಮ್ಮ ವಿಧಿ, ಇದುವೇ ನಿಮ್ಮ ವೇದ, ಇದನ್ನೇ ನೀವು ಹಿಂಬಾಲಿಸಬೇಕು,
ನೀವು ಕೈಗೊಳ್ಳಬೇಕಾದ ನೀತಿ ನಿಯಮಗಳೆಂದು ಇವೆಲ್ಲವನ್ನು ಅವರಿಗೆ ನಿಬಂಧನೆಯಾಗಿ ಬರೆಸಿ ಅದನ್ನು ಕೈಗೊಳ್ಳುವಂತೆ ಮಾಡಿ ಒಂದು ಗುಂಪು ಜನರನ್ನು ತನ್ನ ಕಡೆಗೆ ವಂಚಿಸುವ ದುಷ್ಟ ಆತ್ಮವೇ ಈ ಕಾನಾನಿನ ಆತ್ಮ. ಈ 4 ಆತ್ಮಗಳೇ ಲೋಕದಾದ್ಯಂತ ಹೊಸ ಹೊಸ ನಿಯಮಗಳನ್ನು, ಹೊಸ ದೇವರುಗಳು, ಆ ದೇವರುಗಳ ನಂಬಿಕೆಗಳನ್ನು ಹೇಗೆ ನಾವು ಪಾಲಿಸುವಂಥದ್ದು, ಕೈಗೊಳ್ಳುವಂತಹ ಸಂಸ್ಕಾರಗಳು, ಅವರಿಗೆ ಕೊಡುವಂತಹ ನೇಮನಿಷ್ಠೆಗಳು, ಸಿದ್ಧಾಂತಗಳ ಕಾರ್ಯಗಳನ್ನು ರೂಪುಗೊಳಿಸಿದವರುಗಳು, ಕಾರ್ಯಗತಗೊಳಿಸಿದವರು. ನೀವು ಒಂದೊಂದು ದೇಶದಲ್ಲೂ ನೋಡಿದರೂ ಇದನ್ನು ಲೋಕಕ್ಕೆ ಬಹಿರಂಗಪಡಿಸಿದಂಥ ವ್ಯಕ್ತಿಗಳಿರುತ್ತಾರೆ. ಇವರ ಇಂತಹ ರೀತಿಯ ಬರವಣಿಗೆಯನ್ನು ಬರೆದು, ವೇದ ಬರವಣಿಗೆಯನ್ನು ಬರೆದು ಜನಗಳನ್ನು ನಂಬುವಂತೆ ಮಾಡಿರುತ್ತಾರೆ. ಅದು ಮನುಷ್ಯರ ಮೂಲಕ ಕಾರ್ಯಗತಗೊಂಡರೂ ಹಿನ್ನೆಲೆಯಲ್ಲಿ ಕಾರ್ಯ ಮಾಡುವುದೆಲ್ಲ ಈ 4 ಆತ್ಮಗಳೇ. ಈ ಆತ್ಮ ಯಹೂದ್ಯರನ್ನು ಬಿಟ್ಟು ಬಿಡಲಿಲ್ಲ. ಅವರು ಮೋಶೆಯ ಬಳಿಯಿಂದ ಧರ್ಮ ಪ್ರಮಾಣವನ್ನು ಹೊಂದಿಕೊಂಡಿದ್ದರೂ ಅದರಲ್ಲಿ ಅನೇಕ ಮನುಷ್ಯ ಸಂಸ್ಕೃತಿಯನ್ನು ಉಂಟು ಮಾಡುವ ಮಟ್ಟಿಗೆ ಕೆಲವು ಮನುಷ್ಯರ ಬಳಿ, ದೊಡ್ಡವರ ಬಳಿ, ಶಾಸ್ತ್ರಿಗಳ ಬಳಿ ಮಾತಾಡಿ ಉಪನಿಬಂಧನೆಗಳನ್ನು ಬರೆದಿಟ್ಟರು. ಉಪನಿಬಂಧನೆ, ಒಂದು ನಿಬಂಧನೆ ಇದೆಂದರೆ ಅದರೊಂದಿಗೆ ಭಾಗವಾಗಿ ಇದನ್ನು ನಾವು ಹೇಗೆ ಮಾಡಬೇಕು, ಹೇಗೆ ಕೈಗೊಳ್ಳಬೇಕು ಎಂಬಂತೆ ಅನೇಕ ಸಂಗತಿಗಳನ್ನು ಸೃಷ್ಟಿಸಿ ಅದನ್ನು ದೇವರ ಬರವಣಿಗೆ ಎಂಬುದಾಗಿ ಒಳಗೆ ತಂದು ಕಳಬೆರಕೆ ಮಾಡಿದರು. ಅಲ್ಲಿ ಇವುಗಳನ್ನೇ ದೇವರು ನಮಗೆ ಹೇಳುತ್ತಾನೆ. ಇದೇ ರೀತಿಯಾದ ಕ್ರಿಯೆಗಳು ಈಗ ಹೊಸ ನಡವಳಿಕೆಯನ್ನು, ಸತ್ಯವೇದದಲ್ಲಿ ಇಲ್ಲದಿರುವಂಥ ಕಾರ್ಯಗಳನ್ನು ದೇವರ ಜನರ ಮಧ್ಯೆ, ಇದು ವಾಕ್ಯಗಳೆಂಬ ಹೆಸರಿನಲ್ಲಿ ಕಲ್ಪನೆಯಾಗಿ ಉಂಟು ಮಾಡುವವರು ಅಂದು ಮಾತ್ರವಲ್ಲ, ಇಂದು ನಮ್ಮ ನಡುವೆ ಇರುವವರಾಗಿದ್ದಾರೆ. ಇನ್ನೂ ಅನೇಕರಿದ್ದಾರೆ. ಹೊಸ ಉಪದೇಶಗಳನ್ನು ಮಾತಾಡುತ್ತಾರೆ, ಹೊಸ ಸಂದೇಶಗಳನ್ನು ಕೊಡುತ್ತಾರೆ. ಇದನ್ನೇ ನಾವು ಸುಳ್ಳು ಬೋಧನೆ ಅನ್ನುತ್ತೇವೆ. ಕಣ್ಮುಚ್ಚಿದವರಾಗಿ ಜನರಲ್ಲಿ ಕೆಲವರು ಅದನ್ನು ನಂಬಿಕೊಂಡು ಅದನ್ನು ಹಿಂಬಾಲಿಸಲು ತೊಡಗುತ್ತಾರೆ. ಇದು ಎಂದೋ ನಡೆದಂಥದ್ದಲ್ಲ. ಇದು ಹಾದಿಯಾಗಿ ಪಾರಂಪರ್ಯವಾಗಿ ಇಂದಿಗೂ ನಡೆಯುತ್ತಲೇ ಇರುವಂಥದ್ದೇ. ಇದು ಬಂದು ಕ್ರೈಸ್ತರ ನಡುವೆ, ದೇವರ ಜನಗಳ ನಡುವೆಯೂ, ಹೀಗೆ ಒಂದೊಂದು ಕಾಲಘಟ್ಟಗಳಲ್ಲಿಯೂ ಹೊಸ ಉಪದೇಶಗಳು, ಹೊಸ ನೇಮನಿಷ್ಠೆಗಳು, ಹೊಸ ನಿಯಮಗಳು, ಹೊಸ ಕಟ್ಟಳೆಗಳನ್ನು ಉಪದೇಶಿಸಿ ಪ್ರಸಂಗ ಮಾಡಿ ಮಾತಾಡುವ, ಹೊಸ ಬೋಧನೆಗಳನ್ನು ಎಬ್ಬಿಸಿಕೊಡುವ ಹೊಸ ಮನುಷ್ಯರಿದ್ದಾರೆ. ಅವರು ಎದ್ದು ಕ್ರಿಸ್ತನ ಕ್ರಿಯೆಗಳನ್ನು ಸ್ಥಗಿತಗೊಳಿಸಿ ತಮ್ಮ ಮಾರ್ಗಕ್ಕೆ ಮುಖ್ಯತ್ವ ನೀಡಿ ಇದೆವು ದೇವರ ಮಾತು ಎಂಬಂತೆ ತೋರಿಸುತ್ತಾರೆ. ನೀವೇ ಎಚ್ಚರ ವಹಿಸಬೇಕು. ಇದಕ್ಕೆ ನಾವೇನು ಮಾಡಬೇಕು ಅಂದರೆ, ಮೊದಲು ನಾವು ಮಾಡಬೇಕಾದದ್ದು ದೇವರ ಪರಮವಾಕ್ಯವನ್ನು ಪೂರ್ಣವಾಗಿ ನಂಬಿರಿ. ಅದನ್ನು ಮೊದಲು ಚೆನ್ನಾಗಿ ಓದಿರಿ. ಹೇಳುವಂಥದ್ದೆಲ್ಲವನ್ನು ನೀವು ಕೇಳಿ ಹಾಗೆ ಅಂಗೀಕರಿಸಬಾರದು. ಹೇಳುವಂತಹ ಎಲ್ಲಾ ಮಾತುಗಳನ್ನು ಪರೀಕ್ಷೆ ಮಾಡಿ ನೋಡಿರಿ. ಇದು ನಿಮ್ಮ ನಂಬಿಕೆಗೂ, ಅಸ್ಥಿವಾರದ ನಂಬಿಕೆಗೂ, ದೇವರು ನಮಗೆ ಬರೆದುಕೊಟ್ಟಿರುವ ಆದಿ ನುಡಿಗಳಿಗೆ ತಕ್ಕಂಥದ್ದಾಗಿದೆಯಾ ಎಂದು ನೋಡಿರಿ. 2ನೇದು, ದೇವರ ಸಮ್ಮುಖದಲ್ಲಿ ನಿಮ್ಮ ಸಂಪರ್ಕವನ್ನು, ಆ ಅಭ್ಯಾಸವನ್ನು ಹೆಚ್ಚು ಮಾಡಿಕೊಳ್ಳಿರಿ. ದೇವರೊಂದಿಗೆ ನಾವು ಇರುವಂತಹ ಸಮಯ, ದೇವರೊಂದಿಗೆ ನಾವು ಇಟ್ಟುಕೊಂಡಿರುವ ಐಕ್ಯತೆ, ಅಭ್ಯಾಸ, ಇವುಗಳಲ್ಲಿ ಹೆಚ್ಚು ಗಮನವಹಿಸಿರಿ. ಸತ್ಯವೇದ ಹೇಳುತ್ತದೆ, ನನ್ನ ಕುರಿಗಳು ನನ್ನ ಸ್ವರವನ್ನು ತಿಳಿದಿರುತ್ತವೆ. ಅವು ಅನ್ಯ ಸ್ವರವನ್ನು ಕೇಳಿಸಿಕೊಳ್ಳದೆ ಇರುವುದರಿಂದ ಆ ಸ್ವರವನ್ನು ಕೇಳಿದ ತಕ್ಷಣ ಆ ಸ್ಥಳವನ್ನು ಬಿಟ್ಟು ಅಗಲಿ ಹೋಗುತ್ತದೆ ಎಂದು ಕರ್ತನು ಹೇಳುತ್ತಾನೆ. ನಮ್ಮ ಕೊರತೆ ಏನೆಂದರೆ, ನಮ್ಮನ್ನು ನಡೆಸುವ ಕುರುಬನೊಂದಿಗೆ ಸಹ ಒಂದು ಪರ್ಸನಲ್ ಸಂಪರ್ಕ ನಮಗಿರುವುದಿಲ್ಲ. ನಾವು ಹೆಚ್ಚು ಆತನ ಬಳಿ ಹತ್ತಿರವಾಗಿ ಜೀವಿಸುವುದಿಲ್ಲ. ಹಾಗೆ ಜೀವಿಸುವುದಾದರೆ ಯಾವುದು ದೇವರದು, ಯಾವುದು ದೇವರದ್ದಲ್ಲ ಎಂಬುದನ್ನು ಬಹು ಸುಲಭವಾಗಿ ನೀವು ಕಂಡುಹಿಡಿಯಲು ಸಾಧ್ಯ. ಅದಕ್ಕೆ ದೇವರು ಹೇಳುತ್ತಾನೆ, ನನ್ನ ಕುರಿಗಳಿಗೆ ನನ್ನ ಸ್ವರವು ತಿಳಿದಿದೆ. ಅದು ಗೊತ್ತಿರೋದ್ರಿಂದ ಈ ಸ್ವರ ಇದು ದೇವರ ಸ್ವರವೆಂದು ಗೊತ್ತು. ತಿಳಿದಿರುವುದರಿಂದ ಹಿಂಬಾಲಿಸುತ್ತವೆ. ಅನ್ಯ ಸ್ವರವನ್ನು ಕೇಳಿದರೆ ಇದು ನನ್ನ ಸ್ವರವಲ್ಲವೆಂದು ತಿಳಿದುಕೊಂಡು ಅದು ಆ ಸ್ಥಳವನ್ನು ಬಿಟ್ಟು ಓಡಿ ಹೋಗುತ್ತದೆ ಎಂದು ಕರ್ತನೆ ಹೇಳುತ್ತಾನೆ. ಆಗ ಅದಕ್ಕೆ ಇದೇ ಮಾರ್ಗ. ಆಗ ಈ ಸುಳ್ಳು ಬೋಧಕರು ಆಗಾಗ್ಗೆ ಎದ್ದು ದೇವರ ಮಾತನ್ನಿಟ್ಟುಕೊಂಡೇ ಅದರಲ್ಲಿ ಕೆಲವು ವಿಭಿನ್ನ ತಾತ್ಪರ್ಯಗಳನ್ನು ಜೋಡಿಸಿ ಅವರು ತಾವು ಕಂಡದ್ದಾಗಿ, ಕೇಳಿದ್ದಾಗಿ, ಮಾತಾಡಿದ್ದಾಗಿ, ಕಲ್ಪನೆಯಲ್ಲಿ ಉಂಟಾಗುವ ಕಾರ್ಯಗಳನ್ನು, ನಾನು ಕೂಡ ಕೆಲವು ವ್ಯಕ್ತಿಗಳನ್ನು ನೋಡಿ ಆಶ್ಚರ್ಯ ಹೊಂದಿದ್ದೇನೆ. ಅವರು ಮಾತಾಡುವ ಮಾತುಗಳು ದೇವರ ಮಾತಿಗೆ ವಿರುದ್ಧವಾಗಿರುತ್ತದೆ. ಆದರೆ ತಾವು ಬಂದು, ನಾನು ನೋಡಿದೆನು, ಒಬ್ಬ ದೂತನು ಬಂದು ಮಾತಾಡಿದನು, ನನಗೆ ಈ ಮಾತನ್ನು ಪ್ರಕಟಪಡಿಸಿದನು ಎಂದು ಕಡಾಖಂಡಿತವಾಗಿ ಹೇಳುತ್ತಾರೆ. ಅವು ಇನ್ನೇನೂ ಅಲ್ಲ, ನಾನು ಹೇಳಿದ್ನಲ್ಲ, ಬಿದ್ದಂಥ ಈ ಆತ್ಮಗಳು ಪ್ರಕಾಶ ರೂಪವುಳ್ಳ ದೇವದೂತರ ವೇಷವನ್ನು ಧರಿಸಿಕೊಂಡು ಹೊಸ ನಿಯಮಗಳನ್ನು ಅವರಿಗೆ ತಿಳಿಸುವಾಗ ಅವರು ಅದನ್ನು ಸುಲಭವಾಗಿ ಅಂಗೀಕರಿಸಿ ಅವರು ಅದನ್ನು ನಂಬಿ ಮತ್ತೊಬ್ಬರನ್ನು ನಂಬುವಂತೆ ಮಾಡಿ ಹೊಸ ಕಾರ್ಯಗಳನ್ನು ಕಲಿಸಿಕೊಟ್ಟು ಬಹು ಜನರನ್ನು ಅವರು ಮಾರ್ಗ ಬದಲಿಸುತ್ತಾರೆ. ಅದರಿಂದ ನೀವೇ ಎಚ್ಚರವಾಗಿರಬೇಕು, ನಾವೇ ಎಚ್ಚರವಾಗಿರಬೇಕು. ಸರಿ, ಇಂದು ನಾವು ಬಂದು ಕಳೆದ ಎಪಿಸೋಡ್ನಲ್ಲಿ ನೋಡಿದೆವು, ಆ ದಿನಗಳಲ್ಲಿ, ಆದಿಶತಮಾನದ ಸಭೆಯ ದಿನಗಳಲ್ಲಿ ಸ್ವಸ್ಥ ಬೋಧನೆ ಹರಡಿ
ದೈವ ಅಭಿಷೇಕ ಉಂಟಾಗಿ ರಕ್ಷಣೆ ಹೊಂದಿದವರ ಸಂಖ್ಯೆ ಹೆಚ್ಚಾಗುತ್ತಾ ಬಂದಾಗ ಅವರು ಸಂಧಿಸಬೇಕಾದ ಮತ್ತೊಂದು ಸವಾಲಿತ್ತು. ಒಂದು ಗುಂಪು ಈ ಮೋಸ ಕೆಲಸಗಾರರು ಎದ್ದು ಈ ಸಭೆಗಳನ್ನು ಗುರಿ ಮಾಡಿ ಅವರ ಮಧ್ಯೆ ಬಂದು ತಮ್ಮ ಸುಳ್ಳು ಮಾತನ್ನು ನುಡಿದು ಅವರ ನಂಬಿಕೆಯನ್ನು ಕುಟಿತಗೊಳಿಸಿದರು ಅಥವಾ ದೇವರಿಂದ ದೆಸೆ ತಿರುಗುವಂತೆ ಮಾಡಿದರು. ಅದರಲ್ಲಿ ಮೊದಲನೇ ಕಾರ್ಯವನ್ನು ನಾವು ನೋಡಿದೆವು. ಯಹೂದ್ಯರು ಅಲ್ಲಿಯವರೆಗೂ ತಾವು ಪಾಲಿಸುತ್ತಾ ಬಂದಂತಹ ಯಹೂದ್ಯರ ಆ ನಿಬಂಧನೆಗಳನ್ನು, ನೇಮನಿಷ್ಠೆಗಳನ್ನು ಕ್ರೈಸ್ತ ಮಾರ್ಗದ ಧರ್ಮದಲ್ಲಿ ಸೇರಿಸಿ ಜೋಡಿಸಿ ಒಂದು ಹೊಸ ನೀತಿಯನ್ನು ಜನರಿಗೆ ಬೋಧಿಸಿದರು. ಅಲ್ಲಿ ಆ ದಿನಗಳಲ್ಲಿ ರಕ್ಷಣೆ ಹೊಂದಿದವರಲ್ಲಿ ಯಹೂದ್ಯರು ಇದ್ದರು, ಅನ್ಯ ಜನರು ಇದ್ದರು. ಆಗ ಈ ಅನ್ಯ ಜನರಿಗೆ ಇದರ ಬಗ್ಗೆ ಏನು ಗೊತ್ತಿರಲಿಲ್ಲ. ಅವರಿಗೂ ತಿಳಿಸಿ, ಇದೆಲ್ಲ ದೇವರು ಪೂರ್ವದಲ್ಲೇ ನಮಗೆ ಕೊಟ್ಟ ಕೆಲವು ನೇಮನಿಷ್ಠೆಗಳು, ಅದನ್ನು ನೀವು ಕೈಗೊಳ್ಳಬೇಕೆಂದು ಈ ಶಿಷ್ಯರು ನೂತನ ಉಪದೇಶ ಮಾಡಿ ಯೇಸು ಹೇಳಿದ್ದನ್ನು ಮಾತ್ರ ನಾವು ಕೇಳಿದರೆ ಸಾಕು ಎಂದು ಹೇಳ್ತಾರೆ. ಇಲ್ಲ, ತಂದೆಯಾದ ದೇವರು ಕೊಟ್ಟಂಥದ್ದನ್ನು ನೀವು ಅಂಗೀಕರಿಸಬೇಕೆಂದು ಹೇಳಿ ಎಂದು ಸುಳ್ಳಾಗಿ ಬೋಧಿಸಿ ಜನಗಳು ದೆಸೆ ತಪ್ಪುವಂತೆ ಮಾಡಿದರು. ಅಲ್ಲಿ ಬಹು ಎಚ್ಚರ. ಅದರಿಂದಲೇ ಪೌಲನು ಅವರಿಗೆ ವಿರುದ್ಧವಾಗಿ ಮಾತಾಡಿದನು. ಆ ನೇಮನಿಷ್ಠೆಗಳಿಂದ ನಿಮ್ಮ ನಂಬಿಕೆ ಅಬದ್ಧವಾಗಿ ಬಿಡುತ್ತದೆ, ನಿಮ್ಮ ನಂಬಿಕೆ ವ್ಯರ್ಥವಾಗಿ ಹೋಗುತ್ತದೆ, ರಕ್ಷಣೆ ಏನೂ ಇಲ್ಲದಂತಾಗುತ್ತದೆ ಎಂದೆಲ್ಲ ಬಹು ಎಚ್ಚರಿಕೆಯ ನುಡಿಗಳನ್ನು ಕೊಡುತ್ತಾನೆ. ಎರಡನೆಯದು, ಇವರು ಇದೇ ರೀತಿ ಮಾಡಿದಂಥ ಮತ್ತೊಂದು ಸುಳ್ಳು ಬೋಧನೆಯ ಗುಂಪು. ಅವರು ಏನು ಮಾಡುತ್ತಾರೆಂದರೆ ಜ್ಞಾನವನ್ನು ಮಾತಾಡುವವರು. ಜ್ಞಾನವನ್ನು ಅವರು ಬಂದು ಬಹಳ ಲಾಜಿಕ್ ಆಗಿ ಮಾತಾಡ್ತಾರೆ, ಬಹು ಜ್ಞಾನದಿಂದ ಮಾತಾಡ್ತಾರೆ. ಆ ಜ್ಞಾನವೆಲ್ಲವೂ ಮನುಷ್ಯ ಜ್ಞಾನ. ಆ ಜ್ಞಾನದ ಬಗ್ಗೆ ಮಾತಾಡಿ ಅದರಲ್ಲಿ ಜನರನ್ನು ಮೋಹಿಸುವಂತೆ ಸೆಳೆದು, ಹೌದು ಅವರು ಹೇಳೋದು ಸರಿಯಾಗಿ ಇದೆಯಲ್ಲ, ವೈಜ್ಞಾನಿಕವಾಗಿ ಮಾತಾಡ್ತಾರಲ್ಲ, ಸಂಕ್ಷಿಪ್ತವಾಗಿ ಮಾತಾಡ್ತಾರಲ್ಲ, ಲಾಜಿಕ್ ಆಗಿ ಮಾತಾಡ್ತಾರಲ್ಲ, ಹೀಗೆ ಅವರನ್ನು ನಂಬುವಂತೆ ಮಾಡಿ ನಂಬಿಕೆಯಿಂದ ಮಾರ್ಗ ತಪ್ಪುವಂತೆ ಅವರು ಮಾಡ್ತಾರೆ. ಇದಕ್ಕೆ ಹೆಸರು ಬಂದು ನಾಸಿಸಂ ಎಂದು. GNOSIS. ನಾಸಿಸ್ ಎಂಬ ಪದಕ್ಕೆ, ಗ್ರೀಕ್ ಪದಕ್ಕೆ ಜ್ಞಾನ, ಮನುಷ್ಯ ಜ್ಞಾನ, ಮನುಷ್ಯ ಬುದ್ಧಿ ಎಂದು ಅರ್ಥ. ಇವರ ಹೆಸರು ಬಂದು, ಈ ಉಪದೇಶಕರ ಹೆಸರು ನಾಸಿಸ್ಟ್ ಎಂದು ಕರೆಯುತ್ತಾರೆ. ಇವರು ಏನ್ ಮಾಡ್ತಾರಂದ್ರೆ ಸಭೆಗಳ ಮಧ್ಯೆ ಪ್ರವೇಶ ಮಾಡಿ ಮನುಷ್ಯ ಜ್ಞಾನವನ್ನು ಪ್ರಸಿದ್ಧವಾಗಿ ಜ್ಞಾನವಾಗಿ ಮಾತಾಡ್ತಾರೆ. ಮಾತಾಡಿ ಅದನ್ನು ಜ್ಞಾನಪೂರ್ವಕವಾಗಿ ಒಂದು ಕಾರ್ಯಗಳನ್ನು ಗ್ರಹಿಸಿಕೊಳ್ಳುವಂತೆ ಮಾಡಿ ನಾವು ಬಂದು ಒಂದು ಮಗುವಿನಂತೆ ದೇವರನ್ನು ಹಿಂಬಾಲಿಸುವ ನಂಬಿಕೆಯನ್ನು ಅವರು ವಿಭಾಗಿಸಿ ಆ ನಂಬಿಕೆಯಿಂದ ನಮ್ಮನ್ನು ಸ್ವಲ್ಪ ಹೊರತರುತ್ತಾರೆ, ದೂರಪಡಿಸುತ್ತಾರೆ. ಅವರು ಜ್ಞಾನವೆಂದು ಪ್ರಸಿದ್ಧಿಗೊಂಡಿರುವ ಸಂಗತಿಗಳನ್ನು ಜನಗಳಿಗೆ ಬೋಧಿಸಿ ಅವರ ಮೂಲ ನಂಬಿಕೆಯನ್ನು ಹದಗೆಡಿಸಿ ಬಿಡುತ್ತಾರೆ. ಅಂಥ ಒಂದು ಗುಂಪು ಜನ ಎದ್ದರು. ಗ್ನಾಸಿಸ್ಟ್ ಅಂದರೆ ಜ್ಞಾನವೆಂದು ಹೆಸರು ಗ್ರೀಕ್ ಭಾಷೆಯಲ್ಲಿ, ಗ್ನಾಸಿಸ್ಟ್ ಎಂದ ಹೆಸರು ಇವರ ಹೆಸರು. ಇವರು ಜ್ಞಾನದ ಬಗ್ಗೆ ಅವರು ಬಂದು ಬೋಧಿಸುತ್ತಾರೆ. ಜ್ಞಾನವೆಂದರೆ ಒಳ್ಳೆಯದು ತಾನೆ ಎಂದು ನೀವು ನೆನೆಸಬಹುದು. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಜ್ಞಾನದ ಬಗ್ಗೆ ಬಹಳ ಬರೆದಿದೆಯಲ್ಲ ಎಂದು ನೀವು ಹೇಳಬಹುದು. ಜ್ಞಾನವೊಂದು ಹೇಳಿದ ತಕ್ಷಣ ನೀವು ಎಲ್ಲವನ್ನು ಜ್ಞಾನವೊಂದು ನಂಬಿಬಿಡಬಾರದು. 4 ವಿಧವಾದ ಜ್ಞಾನದ ಬಗ್ಗೆ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೆಯುತ್ತಾನೆ. ನಾವು ಅದನ್ನು ಓದಿ ನೋಡೋಣ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 14 ಹಾಗೂ 15ನೇ ವಚನಗಳು. ಯಾಕೋಬನ ಪತ್ರಿಕೆಯನ್ನು ನೀವು ಚೆನ್ನಾಗಿ ನೋಡಿದರೆ ತುಂಬಾ ಆಳವಾಗಿರುತ್ತದೆ, ಜ್ಞಾನವಾಗಿರುತ್ತದೆ. ಪ್ರತಿಯೊಂದು ಸಂಗತಿಯನ್ನು ಅವರು ಹೇಳಿರುತ್ತಾರೆ. ಅವೆಲ್ಲವೂ ದೈವಿಕ ಜ್ಞಾನ. ಆದರೆ ನಾನು ಹೇಳುವಂಥದ್ದು ಇಹಲೋಕದ ಜ್ಞಾನ. ಇಹಲೋಕದ ಜ್ಞಾನವನ್ನಿಟ್ಟುಕೊಂಡು ಕ್ರಿಸ್ತನಲ್ಲಿರುವ ಜ್ಞಾನಕ್ಕೆ ಸಮ ಮಾಡಿಕೊಳ್ಳಲು ಮುಂದಾಗುವುದಾದರೆ ನೀವು ಮೋಸ ಹೋಗುತ್ತೀರಾ. ಯಾಕೆಂದರೆ ಇಹಲೋಕದ ಜ್ಞಾನವೆಂಬುದು ಬೇರೆ, ಅದು ಬೇರೆ ಎಡ್ಜ್. ಅದನ್ನಿಟ್ಕೊಂಡು ಇದನ್ನು ನೋಡಬಾರದು. ಒಬ್ಬನು ದೊಡ್ಡ ಪದವಿ ಹೊಂದಿದವನು, ಡಿಗ್ರಿ ತಕ್ಕೊಂಡವನು, ಲೋಕದ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಅನೇಕ ಸಂಗತಿಗಳನ್ನು ಮಾಡಿದವನೆಂದರೆ ಅವನು ಅದಕ್ಕಾಗಿ ಬೈಬಲನ್ನು ಓದಿದರೆ ಅವನಿಗೆ ಎಲ್ಲವೂ ಅರ್ಥವಾಗುವುದಿಲ್ಲ. ಆ ಜ್ಞಾನವನ್ನಿಟ್ಟುಕೊಂಡು ವಾಕ್ಯವನ್ನು ಓದಿದರೆ ಸತ್ಯವೇದ ನಿಮಗೆ ಹುಚ್ಚಾಗಿಯೇ ಕಾಣುತ್ತದೆ. ನಾಶನದ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಮಾತು ಹುಚ್ಚು ಮಾತಾಗಿದೆ, ಅದವರಿಗೆ ಅರ್ಥವಾಗೋದಿಲ್ಲ. ಇದನ್ನು ಓದುವುದಕ್ಕೆ ಬೇರೆ ಒಂದು ಜ್ಞಾನವಿದೆ, ಅದು ಆತ್ಮನಿಂದ ಉಂಟಾಗುವ ಜ್ಞಾನ, ದೈವಿಕ ಜ್ಞಾನ. ಸರಿ, ನಾವು ವಿಷಯಕ್ಕೆ ಬರೋಣ. ಯಾಕೋಬನ 3ನೇ ಅಧ್ಯಾಯ 14-15ನೇ ವಾಕ್ಯದಲ್ಲಿ ನೋಡಿದರೆ ಯಾಕೋಬನು ಹೇಳ್ತಾನೆ, ನಿಮ್ಮ ಹೃದಯದೊಳಗೆ ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ಇರುವಲ್ಲಿ ನೀವು ಹೊಗಳಿಕೊಳ್ಳಬೇಡಿರಿ, ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಬೇಡಿರಿ ಎಂದು ಮೊದಲಿಗೆ ಹೇಳುತ್ತಾನೆ. ಇಂತಹ ಜ್ಞಾನ, ಆ ಜ್ಞಾನವನ್ನು ನೋಡ್ರಿ, ಎಂತೆಂಥ ಜ್ಞಾನವನ್ನು ಹೇಳ್ತಾರೆ. ಎಂತಹ ಮೇಲಿನಿಂದ ಬಂದ ಜ್ಞಾನವಲ್ಲ. ನಿಜವಾದ ಜ್ಞಾನವೆಂಬುದು ಲೋಕದಲ್ಲಿಲ್ಲ. ನಿಜವಾದ ಜ್ಞಾನವೆಂಬುದು ಲೋಕದಲ್ಲಿಲ್ಲ, ಅದು ಮೇಲಣ ಲೋಕದಲ್ಲಿದೆ. ಅದು ಇಳಿದು ಬರಬೇಕು ನಿಮ್ಮ ಮೇಲೆ. ಅದರ ಹೆಸರೇ ನಿಜ ಜ್ಞಾನವೆಂಬುದು.
ಈ ಜ್ಞಾನವನ್ನು ನೀವು ಯಾವ ವಿಧದಲ್ಲೂ ಯಾರ ಬಳಿಯಲ್ಲಿಯೂ ಬೇರೆ ಯಾರಲ್ಲೂ ಕಲಿತುಕೊಳ್ಳಲು ಸಾಧ್ಯವಿಲ್ಲ. ಅದು ಪ್ರತಿಯೊಬ್ಬನಿಗೂ ಪರಲೋಕದಿಂದ ಬರುವ ಜ್ಞಾನ. ಇಳಿದು ಬರುವುದು, ಅದು ಇಳಿದು ಬರಬೇಕು. ನೀವು ಅದಕ್ಕಾಗಿ ಕಾದಿರಬೇಕು. ಒಬ್ಬ ವ್ಯಕ್ತಿಯೊಳಗೆ ಪರದಿಂದ ಇಳಿದು ಬಂದ ಜ್ಞಾನ ಇರುವುದಾದರೆ ಅವನ ಬಳಿ ನೀವು ಸಾಲ ತೆಗೆದುಕೊಳ್ಳಲಾಗುವುದಿಲ್ಲ. ಒಬ್ಬೊಬ್ಬರಿಗೂ ಆ ಜ್ಞಾನವು ಪರದಿಂದ ಇಳಿದು ಬರುವಂತಹ ಜ್ಞಾನ. ಉಳಿದವುಗಳೆಲ್ಲ ಲೋಕದಲ್ಲಿ ಮೊದಲಿಂದಲೂ ಇರುವಂತಹ ಕೊಡಲ್ಪಟ್ಟಂತಹ ಜ್ಞಾನವಾಗಿದೆ. ಆಗ ಪರಿಶುದ್ಧಾತ್ಮನು ನಮ್ಮೊಳಗೆ ಬರುವಾಗಲೇ ಪರದಿಂದ ಇಳಿದು ಬರುವ ಜ್ಞಾನವು ನಮ್ಮೊಳಗೆ ಇಳಿದು ಬರಲು ಆರಂಭಿಸುತ್ತದೆ. ಆಗ ಅಲ್ಲಿ ಅವರು ಹೇಳ್ತಾರೆ ನೋಡಿ, ಮೇಲಣಿಂದ ಇಳಿದು ಬಂದ ಜ್ಞಾನವಲ್ಲ. ಮೊದಲನೇದು ಮೇಲಿಂದ ಇಳಿದು ಬರುವ ಜ್ಞಾನ. ಭೂಸಂಬಂಧವಾದದ್ದೆಂದರೆ ಲೋಕ ಸಂಬಂಧವಾದದ್ದು, ಇಹಲೋಕಕ್ಕೆ ಸಂಬಂಧಪಟ್ಟಂತಹ ಜ್ಞಾನವಾಗಿಯೂ. ಪ್ರಾಕೃತ ಭಾವವಾದದ್ದು. ಆಗ ನಮಗೆಂದು ಜನಿಸುವ ಹಿನ್ನೆಲೆಯಲ್ಲಿ ಒಂದು ಸ್ವಭಾವವಿರುತ್ತದೆ. ಅದರ ಹೆಸರು ಜನ್ಮ ಸ್ವಭಾವ. ಕೆಲವು ವ್ಯಕ್ತಿಗಳನ್ನು ನೋಡಿದರೆ ವಕ್ರನು, ಕ್ರೂರನೆಂದು ಹೇಳಿ. ಮನುಷ್ಯರ ದೇಹದಲ್ಲಿ ಜನ್ಮ ಸ್ವಭಾವ ಇದೆಯಲ್ಲ, ಈ ಜನ್ಮ ಸ್ವಭಾವಕ್ಕೆ ಒಳಪಟ್ಟದ್ದು. ಅನಂತರ ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಇದೇ ತುಂಬ ಭಯಾನಕ. ಪಿಶಾಚನಂತೆ ದೆವ್ವಗಳಿಗೆ ಸಂಬಂಧಪಟ್ಟ ಜ್ಞಾನ. ಆ ಜ್ಞಾನವನ್ನು ನೀವು ನೋಡಿದರೆ, ಅವರು ಹೇಳಿದರೆ ನಂಬುವಂತೆ ಇರುತ್ತದೆ. ಆ ಜ್ಞಾನವು ನಾವು ಅದರ ಬಗ್ಗೆ ಕೇಳುವಾಗ, ಮಾತಾಡುವಾಗ ಅದು ಬಹಳ ಥ್ರಿಲ್ಲಿಂಗ್ ಆಗಿರುತ್ತದೆ. ಅದು ದೆವ್ವಗಳಿಗೆ ಸಂಬಂಧಪಟ್ಟ ಜ್ಞಾನ. ಆಗ ಜ್ಞಾನವೆಂಬ ಶೀರ್ಷಿಕೆಯಲ್ಲಿ 4 ವಿಧವಾದ ಜ್ಞಾನವಿದೆ. 1. ಮೇಲಣಿಂದ ಇಳಿದು ಬರುವ ಜ್ಞಾನ. 2ನೇದು ಭೂಸಂಬಂಧವಾದ ಲೌಕಿಕ ಜ್ಞಾನ. 3ನೇದು ಪ್ರಾಕೃತ ಭಾವವಾದ ಜನ್ಮ ಸ್ವಭಾವದ ಜ್ಞಾನ. 4ನೇದು ದೆವ್ವಗಳಿಗೆ ಸಂಬಂಧಪಟ್ಟ ಜ್ಞಾನ. ಈಗ ಇದರಲ್ಲಿ ಮೇಲಣಿಂದ ಇಳಿದು ಬರುವ ಜ್ಞಾನವೇ ದೇವರಿಂದ ಅಂಗೀಕರಿಸಲ್ಪಟ್ಟಂತ ಜ್ಞಾನ. ಇವರು ಏನು ಮಾಡ್ತಾರಂದ್ರೆ, ಜನ್ಮ ಸ್ವಭಾವವಾದ ಜ್ಞಾನವನ್ನು, ಮನುಷ್ಯರ ಭೂಸಂಬಂಧವಾದ ಲೌಕಿಕ ಜ್ಞಾನವನ್ನು, ದೆವ್ವಗಳಿಗೆ ಸಂಬಂಧವಾದ ಜ್ಞಾನವನ್ನು ಬೆರೆಸಿ ಜನಗಳ ಮಧ್ಯೆ ಅವುಗಳನ್ನು ತಂದು ಉಪದೇಶವೆಂದು ಹೇಳಿ ಬೋಧಿಸಿ ಅವರ ಮಧ್ಯೆ ಗಲಿಬಿಲಿ ಉಂಟು ಮಾಡುತ್ತಾರೆ. ಇದರ ಹೆಸರೇ ನಾಸಿಸಂ ಎಂದು. ಇವರು ಮೊದಲೇ ಬಂದು ಜನರೊಳಗೆ ಇಂತಹ ಗೊಂದಲಗಳನ್ನು ಬಿತ್ತುತ್ತಾ ಬಂದರು ಎಂದು ದೇವರ ಸತ್ಯವೇದದಲ್ಲಿ ಬಹು ಸ್ಪಷ್ಟವಾಗಿ ಇವರ ಬಗ್ಗೆ ತಿಳಿಸಲ್ಪಟ್ಟಿದೆ. ಇವರು ಏನು ಮಾಡಿದರೆಂದರೆ, ಇವರ ಬಗ್ಗೆ ತಿಳಿಸಲ್ಪಟ್ಟಂತಹ ಎಚ್ಚರದ ಮಾತನ್ನು ದೇವರ ಸತ್ಯವೇದ ಹೇಳುತ್ತದೆ. 2ನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ, ಅದರಲ್ಲಿ 2ನೇ ಅಧ್ಯಾಯ, ಅಲ್ಲಿ ಹೇಳ್ತಾರೆ, ಪೌಲನು ಹೇಳುತ್ತಾನೆ, ಈ ಸಂಗತಿಗಳನ್ನು ಸಭೆಯವರ ಜ್ಞಾಪಕಕ್ಕೆ ತರಬೇಕು, ಯಾವ ಪ್ರಯೋಜನಕ್ಕೂ ಬಾರದೆ ಕೇಳುವವರಿಗೆ ಕೇಡನ್ನುಂಟು ಮಾಡುವುದೇ, ವಾಗ್ವಾದಗಳನ್ನು ಮಾಡಬಾರದೆಂದು ದೇವರ ಸನ್ನಿಧಿಯಲ್ಲಿ ಅವರಿಗೆ ಖಂಡಿತವಾಗಿ ಹೇಳು. ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು. ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ಅವರ ಮಾತು ಕೊಳಕು ಹುಣ್ಣಿನಂತೆ ಹರಡಿಕೊಳ್ಳುತ್ತದೆ. ಕೊಳಕು ಹುಣ್ಣು ಅಂದರೆ ನಿಮಗೆ ಗೊತ್ತಾ? ಕೊಳಕು ಹುಣ್ಣೆಂದರೆ ಕ್ಯಾನ್ಸರ್. ಕ್ಯಾನ್ಸರ್ ಹೇಗೆ ಹಬ್ಬುತ್ತದೆಯೋ ಅದು ಕೂಡ ದೇಹದಲ್ಲಿ ಹಾಗೆಯೇ ಹರಡುತ್ತಾ ತೀವ್ರವಾಗಿ ಹರಡುತ್ತದಂತೆ. ಜ್ಞಾನವೆಂದು ಹೆಸರುಗೊಂಡಿರುವ ಒಂದು ಗುಂಪು ಜನ ಒಳನುಗ್ಗಿ ಇವರು ಇಟ್ಟುಕೊಂಡಿರುವ ಅಸ್ಥಿವಾರದ ನಂಬಿಕೆಯನ್ನು ಬಿಟ್ಟು ಅಗಲುವಂತೆ ತಮ್ಮ ಮನುಷ್ಯ ಜ್ಞಾನವನ್ನು ದೇವರ ಕ್ರಿಯೆಗಳೊಂದಿಗೆ ಸೇರಿಸಿ ಮಾತಾಡಿ ಬಹುಜನರನ್ನು ಗೊಂದಲಪಡಿಸಲು ಆರಂಭಿಸಿದರು. ಇವರ ಒಂದು ಗುಂಪು ಆ ದಿನಗಳಲ್ಲಿ ಹೆಚ್ಚಿಕೊಂಡಿದ್ದಂತೆಯೇ ಇಂದಿಗೂ ಒಂದು ಗುಂಪು ಜನ ಒಳಗೆ ನುಗ್ಗಿದ್ದಾರೆ. ಅವರು ಬಹು ಜ್ಞಾನದಿಂದ, ಲಾಜಿಕ್ ಆಗಿ, ಅದು ಸೈಂಟಿಫಿಕ್ ಆಗಿ, ಅದನ್ನು ಮನುಷ್ಯನ ಸ್ವಭಾವಕ್ಕೆ ತಕ್ಕಂತೆ ದೆವ್ವಗಳಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ಮಾಡಿ ಈ ಜ್ಞಾನವನ್ನು ಉಪದೇಶ ಮಾಡುವ ಗುಂಪು ಎದ್ದಿದ್ದಾರೆ. ಇದರ ಬಗ್ಗೆ ಉಳಿದ ವಿಷಯವನ್ನು ಮುಂದಿನ ಎಪಿಸೋಡ್ನಲ್ಲಿ ಇನ್ನೂ ಸಂಕ್ಷಿಪ್ತವಾಗಿ ನಾವು ನೋಡೋಣ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.